ಲೈಟ್ ಇರ್ಲಾರ್ದ ಫ್ಯಾನ್ ನೋಡ್ರಿ ಹೆಂಗೆ ತಿರ್ಗ್ಲಿಕ್ಕತ್ತದ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದ್ರಿ ನೀವು. ಇಲ್ಲಿ ನೋಡ್ರಿ ಲೈಟ್ ಇಲ್ರಿ, ಏನಿಲ್ಲ. ಸರಿ ಹೌದು. ಇಲ್ಲಿ ನೋಡ್ರಿ ಇದ್ರದ ವೈರ್ ಸಮೇತ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಇದ್ರ ವೈರ್ನು ಇಲ್ಲಿ ಅದ ರೀ, ನೋಡ್ತಿರ್ಬೋದು. ಇಲ್ಲಿ ನೋಡ್ರಿ ಇದು ವೈರ್ ನೋಡ್ಲತ್ತಿರಲ್ರಿ. ನೋಡ್ರಿ ವೈರ್ ಇಲ್ಲಿ. ಮತ್ತು ಇದು ಫ್ಯಾನ್ ನೋಡ್ರಿ ಎಷ್ಟು ಚಂದ ತಿರ್ಲಿಕ್ಕತ್ತದ ಅಂತೀರಿ. ಇಲ್ಲಿ ನೋಡ್ರಿ ಇದ ವೈರ್ ನೋಡ್ರಿ. ನೋಡ್ರಿ ಎಷ್ಟು ಫಾಸ್ಟಾಗಿ ತಿರ್ಲಿಕ್ಕತ್ತದ ಫ್ಯಾನ್. ಅದು ಒಂದು ಚೂರು ಲೈಟ ಇರ್ಲಾರ್ದ ರೀ. ಇಷ್ಟೊಂದ ಫ್ಯಾನ ನಾವ ಏನಂತಾರೆ ಲೈಟ್ ಇಲ್ಲದ ಹೆಂಗೆ ತಿರ್ಲಿಕ್ಕತ್ತ ಅಂತ ಹೇಳಿ ನೀವ ಕಮೆಂಟ್ ಮಾಡಿ ಹೇಳ್ರಿ. ಸರಿ ಬಿಡು ವೈರ್ ಬಿಡು ಆಟೆ. ನೋಡ್ರಿ ಇಲ್ಲಿ ಯಾವುದೇ ಬೋರ್ಡ್ ಇಲ್ಲ, ಯಾವುದೇ ರೀತಿ ವೈರ್ ಇಲ್ಲ, ಏನಿಲ್ಲ. ಆದ್ರೂ ಫ್ಯಾನ್ ತಿರ್ಲಿಕ್ಕತ್ತದ್ರಿ ನೋಡ್ರಿ. ಯಾಕಂತಂದ್ರ ಇದು ಫ್ಯಾನ್ ಯಾಕೆ ತಿರ್ಲಿಕ್ಕತ್ತಪ್ಪ ಅಂತಂದ್ರಿ, ಇಲ್ಲಿ ಹೊರಗಿಟ್ಟಿದವ್ರಿ ಗಾಳಿ ನೋಡ್ಬೇಕು ನೀವು. ನಮ್ಗೆ ಇಷ್ಟು ಜೋರ್ ಗಾಳಿ ಬಿಟ್ಟದ, ಆ ಗಾಳಿಲಿಂತ ಇದು ಫ್ಯಾನ್ ತಿರ್ಲಿಕ್ಕತ್ತದ ನೋಡ್ರಿ. ಚಂದ ತಿರ್ಲಿಕ್ಕತ್ತ ನೋಡ್ರಿ. ಇದು ಗಾಳಿಗೆ ಫ್ಯಾನ್ ಇಟ್ಟಿದ್ರಿ ಈ ಕಡೆದಾಗ ಗಾಳಿ ಹುಟ್ಟದ್ರಿ. ನೋಡ್ತಿರ್ಬೋದ್ರಿ ಅಲ್ಲಿ ಗಾಳಿ ಅಷ್ಟೊಂದು ಜೋರಾಗಿ ಗಾಳಿ ಬಿಟ್ಟದ. ಆ ಗಾಳಿಗೆ ನೋಡಿದ್ರ ಈ ಫ್ಯಾನ್ ನೋಡಿದ್ರ ಇಷ್ಟು ಜೋರಾಗಿ ತಿರ್ಲಿಕ್ಕತ್ತದ ನೋಡ್ರಿ. ನೋಡ್ರಿ ಎಷ್ಟು ಚಂದ ಅನ್ಸಕತ್ತದ್ರಿ ಇದು. ಯಾಕಂದ್ರೆ ಲೈಟ್ ಇಲ್ಲ ಎಷ್ಟು ಚಂದ ಫ್ಯಾನ್ ತಿರ್ಲಿಕ್ಕತ್ತಪ್ಪ ಅಂತ ಅನ್ಸಕತ್ತರಿ ನಮಗಂತೂ. ನಮ್ಮ ಸಮೃದ್ಧಿ ಅಂತೂ ಫುಲ್ ಖುಷಿ ಇದು. ಈಗ ನೋಡ್ರಿ ಫ್ರೆಂಡ್ಸ, ಸಂಜೆ ಟೈಮಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು. ಇವತ್ತು ಏನಪ್ಪ ಅಂತಂದ್ರಿ, ನಮ್ಮ ಚೆನ್ನಮ್ಮ ಅಂತೂ ಬಂದ ಒಂದು 10-12 ದಿವಸ ಆಗಿತ್ತು ರೀ. ಹೋದ ಭಾನುವಾರ ಬಂದು ನೋಡ್ರಿ. ನಿನ್ನೆ ಅಷ್ಟೇ ಊರಿಗೆ ಹೋದ ನೋಡ್ರಕ್ಕಿ. ಅದಕ್ಕೆ ಭಾಳಷ್ಟು ಬೇಜಾರಲ್ಲತ್ತ ನಮಗಂತ. ಯಾಕಂದ್ರೆ ಚೆನ್ನಮ್ಮ ಇದ್ದಾಗ ಯಾಕಡೆ ಹೊತ್ತೋತಿತ್ತೋ ಗೊತ್ತೇ ಆಗ್ತಿರ್ಲಿಲ್ಲ. ಎಲ್ಲ ಕೆಲಸ ಕೈ ಬಾಯಾಗ ಎಲ್ಲ ಕೆಲಸ ಮಾಡೋಕ್ಕೆ ನಾನು ನೀರು ತರಕ್ಕೆ ಹೋದ್ರೆ ನೀರು ತೊಗೊಂಬರಕ್ಕೆ ನೀರು ತೊಗೊಂಬರಕ್ಕೆ, ಮತ್ತು ನಮ್ಮ ಸಮೃದ್ಧಿಗೆ ಆಟ ಆಡ್ಸೋಕ್ಕೆ, ಮತ್ತು ನಮ್ಮ ಸಮೂಗ ಸಾಲಿಗೆ ಕಳಿಸ್ಬೇಕಾದ್ರಂತೂ ಟಿಫನ್ ರೆಡಿ ಮಾಡೋದು, ನೀರು ಬಾಟ್ಲಿ ತುಂಬೋದು, ಪ್ರತಿಯೊಂದು ಕೆಲಸನೂ ಹಾಕಿನೇ ನೋಡ್ಕೊತಿದ್ದು ನೋಡ್ರಿ. ಇವತ್ತು ಸಮುಂದ ಸಾಲಿ ಟಿಫನ್ ಅದು ರೆಡಿ ಮಾಡ್ಬೇಕಾದ್ರೆ ಚೆನ್ನಮ್ಮದೇ ನೆನಪು ಬಂತು. ಯಾಕಂತಂದ್ರೆ ಆಕೆ ಇದ್ದ ಒಂದು ವಾರ ತನಕ ಅಂದರೆ ಚೆನ್ನಮ್ಮ ಬಂದ ಮೇಲೆ ಸಾಲಿಗೆ ಹೊರಗುತ್ತಿದ್ರಿ ಅವನು. ಅವಾಗಿನ ಹಿಡ್ದ ಆಕಿನ ಎಲ್ಲ ಕೆಲಸ ನೋಡ್ಕೊಳಕತ್ತೀವಿ. ಅವಂದ ಸಾಲಿ ಟಿಫನ್ ರೆಡಿ ಮಾಡೋದು, ಮತ್ತು ಅವ್ನಿಗೆ ಬಂದ ಮೇಲೆ ಮಮ್ಮಿ ಇನ್ನೂ ಹೋಮ್ವರ್ಕ್ ಹಾಕಿಲ್ಲ ನೋಡು, ಹೋಮ್ವರ್ಕ್ ಹಾಕ್ಸಂತ ಹೇಳೋದು, ಎಲ್ಲ ಕೆಲಸನೂ ನೋಡ್ಕೊಳಕತ್ತೀಳು. ಹಾಗಾಗಿ ಭಾಳ ಬೇಜಾರು ಅನ್ಸಕತ್ತೀರಿ ನಮ್ಮ ಚೆನ್ನಮ್ಮ ಹೋದನ್ನ ಹಿಡ್ದ. ಆಕೆ ಇದ್ದಾಗ ಯಾಕಡೆ ಟೈಮ್ ಹೋಗ್ತಿದ್ದೋ ಗೊತ್ತೇ ಆಗ್ತಿರ್ಲಿಲ್ಲ. ಈಗ ಮತ್ತು ಸಾಲಿ ಸುಟ್ಟಿ ಕೊಡೋ ತನಕ ಬರಂಗಿಲ್ಲ ರೀ. ಇನ್ನೇನು ದಸರಾ ಹಬ್ಬಕ್ಕನ ರೀ ಆಕೆ ಬರೋದ. ದಸರಾ ಹಬ್ಬಕ್ಕೆ ಸಾಲಿ ಸುಟ್ಟಿ ಕೊಟ್ಟಿರ್ತಾವಲ್ರಿ, ಅವಾಗ ಬಂದು ಅಂತಂದ್ರೆ ದೀಪಾವಳಿ ಹಬ್ಬದ ತನಕ ಇರ್ತಾಳೆ. ಈ ವರ್ಷ ಬೇಸಿಗೆಗಂತೂ ಬರ್ಲಾರ್ದಂಗೆ ಆಯ್ತು. ಯಾಕಂದ್ರೆ ಇದಕ್ಕೆ ಏನಂತಾರೆ ಟ್ಯೂಷನ್ಗೆ ಹಾಕಿದ್ರಲ್ರಿ, ಹಾಗಾಗಿ ಬೇಸಿಗೆಗೆ ಬಂದಿರಲಿಲ್ಲ. ಅದಕ್ಕೆ ಒಂದು ವಾರನಾದ್ರೂ ಹೋಗ್ಬಿಟ್ಟು ಬರ್ತೀನಿ ನಾನು ನಮ್ಮ ಮಮ್ಮಿ ಬಿಲ್ಯಾಕ ಅಂತ ಹೇಳಿ ಬಂದಿದ್ದೊಳಕಿ. ಬಂದ ಒಂದು ವಾರ ತನಕ ಇದ್ದ ಹೋದೋಡ್ರಿ. ನಿನ್ನೆ ಮುತ್ತೇರು ಬಂದಿರಲ್ರಿ, ಮುತ್ತೇರು ಕರ್ಕೊಂಡು ಹೋದ್ರಿ ಬಂದವರು. ನಾನು ಹೋಗ್ಬಿಟ್ಟು ಬರ್ಬೇಕಂತ ಅನ್ಕೊಂಡ್ರಿ. ಮತ್ತು ನನಗೂ ಆಗಂಗಿಲ್ಲ. ಮತ್ತು ಯಜಮಾನ್ರು ಭೀ ಹೊಲ್ದಾಗ ಕೆಲಸ ಇದ್ದರು, ಅವರು ಹೊಲಕ್ಕೆ ಹೊಲತ್ತಿದ್ರು. ಅದ್ರ ಸ್ಲೇಕ ಕರ್ಕೊಂಡು ಹೋಗ್ಬಿಡೋದಂತ ಆಗಿಲ್ಲ. ಅವರೇ ಮುತ್ತೇರು ಬಂದು ಕರ್ಕೊಂಡು ಹೋದ್ರಿ. ಯಜಮಾನ್ರು ಹೋಗಿ ಕರ್ಕೊಂಡು ಬಂದಿದ್ರು. ಈಗ ಮತ್ತು ಮುತ್ತೇರು ಬಂದು ಕೇಸೆ ಕರ್ಕೊಂಡು ಹೋದರು. ಮತ್ತು ಎಲ್ಲರ ಪ್ರಶ್ನೆ ಏನಪ್ಪ ಅಂತಂದ್ರೆ ರೀ, ಭಾಳಷ್ಟು ಕಮೆಂಟ್ಗಳು ಬಂದವ್ರಿ. ನಾನು ಕೈ ಒಳಗೆ ಮುಳ್ಳು ನೋಡ್ರಿ ಏನು ಮುಳ್ಳು ಚುಚ್ಚದ. ಏನಂತಂದ್ರೆ ಇವಾಗ ಎಷ್ಟು ತಿಂಗಳಕ್ಕ ನೀವು, ಇವಾಗ ಎಷ್ಟು ತಿಂಗಳು ಪ್ರೆಗ್ನೆಂಟು ಅಂತ ಎಲ್ಲರೂ ಕೇಳಕತ್ತೀರಿ ಕಮೆಂಟ್ ಮುಖಾಂತರ. ನಾನು ಕಮೆಂಟ್ಸ್ಗಳಿಗೆ ನನಗೆ ಒಟ್ಟು ರಿಪ್ಲೈ ಹಾಕೋದ ಆಗಲ್ರಿ. ಕಮೆಂಟ್ಸ್ಗಳಿಗಂತೂ ನನಗೆ ರಿಪ್ಲೈ ಹಾಕೋದ ಆಗವಲ್ರಿ. ಒಂದು ಕಮೆಂಟ್ಸ್ಗಳಿಗೆ ನನ್ನ ರಿಪ್ಲೈನೇ ಹಾಕಿಲ್ಲ. ಮತ್ತು ಇವಾಗ 4-5 ದಿವಸದಿಂದ ಕಮೆಂಟ್ಗಳಿಗೆ ರಿಪ್ಲೈ ಹಾಕಿಲ್ಲ ರೀ ನನ್ನ. ಅದಕ್ಕೆ ಎಲ್ಲರೂ ಕೇಳಕತ್ತೀರಿ ಏನಂತಂದ್ರೆ ಅಕ್ಕ ಇವಾಗ ನೀವು ಎಷ್ಟು ತಿಂಗಳು ಮತ್ತು ಎಷ್ಟು ತಿಂಗಳಾಯ್ತು ಈಗ ದವಾಖಾನೆ ತೋರಿಸ್ಕೊಂಡ್ರಿಲ್ಲ, ಎಷ್ಟನೇ ತಿಂಗಳು ಅಂತೇಳಿ ಎಲ್ಲರೂ ಕಮೆಂಟ್ ಮಾಡಕತ್ತೀರಿ. ನಾನು 5ನೇ ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತೂ ಹಾಕಿದ್ರಿ ನಾನು. ಓಮು ಬೂ ಬೂ ಕುಡಿತಿ ಕುಡು ಬಂದಿಲ್ಲ ಈಗ ಕಕ್ಕ ಕೈಗೆ ತೊಗೊಂಡಿದಿ. ತಗೋ. 5ನೇ ತಿಂಗಳದ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಹಾಕಿದ್ರಿ ನಾನು. ಆವಾಗ ಸ್ಕ್ಯಾನಿಂಗ್ ಮಾಡ್ಕೊಂಡಾಗ ಎಲ್ಲನೂ ನಾರ್ಮಲ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದ್ವು. ಈಗ ನಾನು 6ನೇ ತಿಂಗಳು ಚೆಕಪ್ಪಿಗೆ ಹೋಗ್ಲಿಲ್ಲ ನನಗೆ. 6ನೇ ತಿಂಗಳ ಚೆಕಪ್ ಅಂತೂ ನಾನು ಮಾಡ್ಕೊಲಿಲ್ಲ ರೀ. ಈಗ ನಾನು ದವಾಖಾನೆಗೆ ನಿನ್ನೆ ಅಷ್ಟೇ ದವಾಖಾನೆಗೆ ಹೋಗೋದಿಲ್ಲ ನಾನು. ಅಂದ್ರೆ ಈಗ ಎಷ್ಟನೇ ತಿಂಗಳಪ್ಪ ಅಂತಂದ್ರೆ ನನಗೀಗ
6 ತಿಂಗಳು ಕಂಪ್ಲೀಟಾಗಿ 7ನೇ ತಿಂಗಳು ಸ್ಟಾರ್ಟ್ ಆಗ್ಯದ ರೀ. ಅದಕ್ಕೆ ನೀನು ದವಾಖಾನೆ ಹೋಗಿದ್ರಿ. ನಾನು ಹೋಗಿರ್ಬೇಕಾದ್ರೆ ಮೇಡಮ್ ಅವರು ಸ್ವಲ್ಪ ಅರ್ಜೆಂಟ್ನಾಗಿದ್ದರು ರೀ. ಅವ್ರು ಏನಂತಂದ್ರೆ ಸ್ಕ್ಯಾನಿಂಗ ಮಾಡಿಸ್ಬೇಕಿತ್ತು ರೀ ನೀನು. ಯಾಕಂದ್ರೆ 7ನೇ ತಿಂಗಳು ಸ್ಟಾರ್ಟ್ ಆಗ್ಯದ ರೀ. 1ನೇ ತಾರೀಕಿಂತನೇ 7ನೇ ತಿಂಗಳು ಸ್ಟಾರ್ಟ್ ಆಗ್ಯದ. ಅದಕ್ಕೆ ಇವತ್ತು 11ನೇ ತಾರೀಕು, ನೀನು 10 ತಾರೀಕು ದಿವಸ ನಾನು ದವಾಖಾನೆ ಹೋಗಿದ್ದೆ. ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ರೈತಂತೇಳಿ ನಾವು ಹೋಗಿದ್ರಿ. ಆದ್ರೆ ಮೇಡಮ್ ಅವ್ರು ಏನು ಹೇಳಿದ್ರು ಅಂತಂದ್ರೆ ಸ್ಕ್ಯಾನಿಂಗ ಬ್ಯಾಡವ, ಈ ಮುಂದಿನ ತಿಂಗಳನ್ನ ಸ್ಕ್ಯಾನಿಂಗ್ ಮಾಡ್ಕೊಳಕತ್ತೀವಿ, ಬ್ಯಾಡ ಅಂತಂದಿದ್ರು ಅವರು. ಮುಂದಿನ ತಿಂಗಳ ಸ್ಕ್ಯಾನಿಂಗ್ ಮಾಡ್ತಾರಂತ್ರಿ. 7ನೇ ತಿಂಗಳದಾಗ ಸ್ಕ್ಯಾನ್ ಮಾಡ್ತಾರೆ. ಆದ್ರೆ ಮೇಡಮ್ ಅವರ ಬ್ಯಾಡ ಅಂತಂದ್ರು ರೀ. ಅದ್ರ ಸಲುವಾಗಿ ಸ್ಕ್ಯಾನಿಂಗ ಇದು ಏನಂತಾರೆ ಮುಂದಿನ ತಿಂಗಳದಾಗ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತಂದ್ರೆ ರೀ. ಅದಕ್ಕೆ ನೋಡಿರಿ, ನನಗೆ ಇವಾಗ 7ನೇ ತಿಂಗಳು ರನ್ನಿಂಗ್ ರೀ. ಎಲ್ಲರೂ ಕೇಳಕತ್ತಿದ್ರಿ ಎಷ್ಟನೇ ತಿಂಗಳು ಅಂತ. ಈಗ 7ನೇ ತಿಂಗಳ ರನ್ನಿಂಗ್ ನೋಡಿರಿ. ಪ್ರೆಗ್ನೆನ್ಸಿ 7ನೇ ತಿಂಗಳು ರನ್ನಿಂಗಿಗೆ ಸ್ಟಾರ್ಟ್ ಅದ ರೀ. ಇನ್ನು ಸ್ಕ್ಯಾನ್ ಅಂತೂ ಮಾಡಿಲ್ಲ ರೀ 7ನೇ ತಿಂಗಳು ಸ್ಕ್ಯಾನಿಂಗ. ಮುಂದಿನ ತಿಂಗಳದಾಗ 7ನೇ ತಿಂಗಳು ಸ್ಕ್ಯಾನಿಂಗ ಮುಂದಿನ ತಿಂಗಳು ಮಾಡ್ತೀವಿ ಅಂತ ಹೇಳ್ಯಾರ ಮೇಡಮ್ ಅವ್ರಿ. ನಿನ್ನೆ ಅಷ್ಟೇ ದವಾಖಾನೆಗೆ ಹೋಗ್ಬಿಟ್ಟು ಬಂದಿದ್ದೇವೆ ನೋಡಿರಿ. 7ನೇ ತಿಂಗಳದ ಚೆಕಪ್ ಎಲ್ಲ ಆಗಿದೆ. ಆದ್ರೆ ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೊಂಡಿದ್ರಿ. ಸ್ಕ್ಯಾನಿಂಗ್ ಅಷ್ಟೇ ಮುಂದಿನ ತಿಂಗಳು. ಇದು ನೋಡಿರಿ, ನಾವು ನಿನ್ನೆ ದವಾಖಾನೆಗೆ ಬಂದಿರೋವಂಥದ್ದು ಶೋಭಾ ಪಟ್ಲ ದವಾಖಾನೆಗೆ. ನಮ್ಮ ಇದು ದವಾಖಾನೆ ಎಲ್ಲಿದಪ್ಪ ಅಂತಂದ್ರೆ ರೀ, ದೊಡ್ಡ ಬಸ್ ಸ್ಟ್ಯಾಂಡ್ ಬಲ್ಲಿ ಹಾಕ್ರಿ, ಕಲಬುರ್ಗಿ ಒಳಗೆ ದೊಡ್ಡ ಬಸ್ ಸ್ಟ್ಯಾಂಡ್ ಬಲ್ಲಿ ಹಾಕದ ರೀ ದವಾಖಾನೆ. ಚೆನ್ನಮ್ಮನು ಬಸ್ ಸ್ಟ್ಯಾಂಡ್ಲಿಂತ ಅವರು ಅಫ್ಜಲ್ಪುರಕ್ಕೆ ಹೋದ್ರು ರೀ, ಮುತ್ತೆ ಅವರು. ನಾವು ಈ ಕಡೆ ದವಾಖಾನೆ ತೋರಿಸ್ಕೊಳಕ್ಕೆ ಬಂದಿದ್ದೆವು. ಯಜಮಾನ್ರು, ನಾನು, ಸಮೃದ್ಧಿ ಬಂದಿದ್ದೇವ್ರಿ. ಈಗ ಯಜಮಾನ್ರು ಅಂತಂದ್ರೆ ಇಲ್ಲೇ ಒಂದು ಸ್ವಲ್ಪ ಮಾರ್ಕೆಟಿಗೆ ಕೆಲಸ ಅಂತ ಹೋಗ್ಯಾರ ಅವರು. ನಾನು ಅಡ್ಡ ತಕ್ಕ ದವಾಖಾನೆ ತೋರಿಸ್ಕೊಂಡ್ರೆ ಅಂತ ಹೇಳಿ ಇಲ್ಲೇ ದವಾಖಾನೆಗೆ ಬಂದೀನಿ ರೀ. ಶೋಭಾ ಪಾಟೀಲ್ ಬೆಲೆಯಾಗ ನೋಡ್ತಿರ್ಬೋದ್ರಿ ಇಲ್ಲಿ. ಈಗ ಯಜಮಾನ್ರು ಬರ್ತೀವಿ ಅಂತಂದ್ರೆ ರೀ, ಅದಕ್ಕೆ ಎಲ್ಲ ಗೋಲಿ ತೊಗೊಂಡು ನಾನು ಇಲ್ಲೇ ಎತ್ಕೊತೀನಿ. ಯಜಮಾನ್ರು ಬಂದಮೇಲೆ ಮತ್ತೆ ಈಗ ಮನೆಗೆ ಹೋಗೋದು ನೋಡ್ರಿ. ಇಲ್ಲಿ ನೋಡ್ರಿ ಶೋಭಾ ಪಾಟೀಲ್.